ಇವತ್ತು ಡಿಸೈಡ್ ಮಾಡ್ತೀನಿ, ನೆಕ್ಸ್ಟ್ ದಿವಸ ನಾನು ಬಿಟ್ಬಿಡ್ತೀನಿ ಕ್ರಿಕೆಟ್. ಇಮಿಡಿಯೇಟ್ ಬಾಜಿ ಸ್ಟಾರ್ಟ್ ಆಯ್ತು. ಹೇಗಿತ್ತು ಅಭಿಯವರ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು, ಫಸ್ಟ್ ಶಾಟ್ ಏನು? ನಾನು ಏನು ಮಾಡಿದೆ ಅನ್ನೋದಕ್ಕಿಂತ ನಾನು ಏನು ಮಾಡ್ಬೋದು ಅಂತ ಥಿಂಕಿಂಗ್ ಜಾಸ್ತಿ ಅವ್ರದ್ದು. ಸೊ ನಾನು ಇಷ್ಟು ಜನನ ಇಂಡಸ್ಟ್ರಿಗೆ ಕೊಟ್ಟಿದ್ದೀನಿ ಅಥವಾ ಬಿಟ್ಟಿದ್ದೀನಿ, ಇದರಿಂದ ಇಲ್ಲ ನೆಕ್ಸ್ಟ್ ಏನು ಮಾಡ್ಬೋದು. ಇವಾಗ 12AM ಮಾಡಿದ್ದ ಕಾರ್ತಿಕ್ ಅವರ ಲಾಸ್ಟ್ ಅಸಿಸ್ಟೆಂಟ್, ಈಸ್ ವೆರಿ ಟ್ಯಾಲೆಂಟೆಡ್. ನಮ್ಮ ಕಾಶಿ ಸರ್ಗೆ ಇದು ಸಡನ್ನಾಗಿ ಆಯಿತಾ ಈ ಥರ ಅವ್ರು ನಮ್ಮಿಂದ ದೂರ ಆಗಿರೋದು, ಇಲ್ಲ ಹಿ ಹ್ಯಾಡ್ ಎನಿ ಹೆಲ್ತ್ ಚಾಲೆಂಜಸ್? ಇಲ್ಲ, ಅದು 2 years ಮನೇಲಿ ಹೇಳಿರಲಿಲ್ಲ. ನನಗೆ ಬಿಟ್ಟರೆ ನಮ್ಮ ಚಿಕ್ಕಪ್ಪನಿಗೆ ಮಾತ್ರ ಗೊತ್ತಿತ್ತು. ಬಿಟ್ಟರೆ 2-3 years ಫಸ್ಟ್ ಆಯುರ್ವೇದಿಕ್ ಟ್ರೈನ್ ಮಾಡಿದ್ವಿ. ಅದಾದಮೇಲೆ ಸುಮಾರು ಪ್ರಯತ್ನಗಳು ಬೇರೆ ಬೇರೆ ಥರ ಆಯಿತು. ಆಮೇಲೆ ಇದಾಯಿತು, ಮಾತು ಹಿಂಗೆ ಆಡಬೇಕು, ಇದಾಡಬೇಕು. ನಾನು ಅಷ್ಟು ದೊಡ್ಡ ಮಾತುಗಾರ ಅಲ್ಲ. ನನಗೆ ಏನಾರ ಒಂದು ಇದನ್ನು ಕೊಟ್ಬಿಟ್ಟು ಮಾತಾಡಿ ಅಂದರೆ ಮಾತಾಡೋದಕ್ಕಾಗಲ್ಲ. ನನ್ನನ್ನು ಈ ಥರ ಯಾರು ಚೆನ್ನಾಗಿ ಕೆದಕಿದ್ರೆ ಏನೋ ಒಂಚೂರು ಮಾತಾಡ್ತೀನಿ ಅಷ್ಟೇ. ಆ ಕೆದಕೋ ಇದನ್ನು ನೀವು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಇದಾಗಿ ಮಾಡಿದ್ರಿ. ನೂರೊಂದು ನೆನಪು. ಸೊ ಅಪ್ಪನಿಂದನೂ ಯಾವತ್ತೂ ನೀವು ಸಿನಿಮಾಗೆ ಬರಬೇಕು ಇದು ಏನು ಒತ್ತಡ ಇರಲಿಲ್ಲ? ಯಾವತ್ತೂ ಇರಲಿಲ್ಲ. ಅವ್ರು ನೀ ಏನು ಮಾಡ್ತೀಯ ಅದನ್ನು ಮಾಡು ಅನ್ನೋರು. ಬಟ್ ಅದಕ್ಕೆ ಅವ್ರ ಅಗೇನ್ ಅಲ್ಲಿ ಅವ್ರು ಸೈಂಟಿಸ್ಟ್ ತಲೆ ಬಾಡೋದು. ಇದು ಹಿಂಗೆ ಮಾಡಿ, ಇವಾಗ ನಾನು ಕ್ರಿಕೆಟ್ ಸೇರಿದಾಗಲೂ ಅವರು ಕ್ರಿಕೆಟ್ ಗೊತ್ತಿಲ್ಲದಾಗ್ಲೂ ನೀನು ಹಿಂಗೆ ಮಾಡ್ತೀಯಾ, ನೀನು ಲೆಗ್ ಸ್ಪಿನ್ನರು, ಯಾಕೆ ಹಿಂಗೆ ಮಾಡಬಾರ್ದು, ಹಿಂಗೆ ಬಿಟ್ಟರೆ ಏನಾಗುತ್ತೆ ಬಾಲ್ನ, ಹಿಂಗೆ ಬಿಟ್ಟರೆ ಏನಾಗುತ್ತೆ ಪ್ರಯೋಗದ ನಾವೇ ಕೇಳೋದು. ನಮಗೆ ನನಗದು ಆವಾಗಿನ್ನೂ ಕ್ರಿಕೆಟ್ಗೆ ಇದಾಗಿದ್ದರಿಂದ ಹಂಗೆಲ್ಲ ಮಾಡೋಕ್ಕಾಗಲ್ಲಪ್ಪ, ಹಿಂಗೆ ಮಾಡಬೇಕು ಅಂತ ವಾದಿಸಿದ್ದು ನನಗೆ ಜ್ಞಾಪಕ ಇದೆ. ಬಟ್ ಅವರು ಅದಾದಮೇಲೆ ಲೆಗ್ ಸ್ಪಿನ್ ನಾನು ಮಾಡ್ತಾ ಅವ್ರು ಹೇಳಿದ್ದೆಲ್ಲ ನನಗದು ಇದಾಗಿರಲಿಲ್ಲ. ಯಾಕೆ ಹಿಂಗೆ ಬಿಟ್ಟಾಗ ಸಡನ್ನಾಗಿ ಹಿಂಗೆ ಬಿಟ್ಟರೇನಾಗುತ್ತೆ ಅಂತಂದರು. ನಾವು ಆವಾಗ ಮಾಡ್ಬೇಕಾದ್ರೆ ಲೆಗ್ ಸ್ಪಿನ್ ಮಾಡಬೇಕು. ಹಾಫ್ ಸ್ಪಿನ್ ಏನು ಮಾಡೋದು, ಸಡನ್ನಾಗಿ ಮಧ್ಯದಲ್ಲಿ ಒಂದು ಅವ್ರು ಹೇಳೋರು ಸಡನ್ನಾಗಿ ಹಿಂಗೆ ಬಿಟ್ಟು ನೋಡೋದು ಅನ್ನೋರು. ನಾವು ಅದೇ ಹಂಗೆ ಸಡನ್ನಾಗಿ ಹಾಫ್ ಸ್ಪಿನ್ ಮಾಡ್ಬೋದು, ಲೆಗ್ ಸ್ಪಿನ್ ಮಾಡ್ತಾಯಿದ್ದೀನಿ. ಬಟ್ ಅದಾದಮೇಲೆ ಇಂಟರ್ನ್ಯಾಷನಲ್ ಇದಲ್ಲೇ ಎಷ್ಟೋ ಜನ ಅದನ್ನು ಮಾಡೋಕ್ಕೆ ಟ್ರೈ ಮಾಡಿ ದೂಸರ ಅಂತ ಮಾಡಿದ್ರು. ಹರ್ಭಜನ್ ಅವರೆಲ್ಲ ಫೇಮಸ್ ಆಗಿದ್ದಲ್ಲ, ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರು. ಹೇಗೆ ಕ್ರಿಕೆಟ್ ಪ್ಯಾಷನ್ ನಿಮ್ಮ ಒಳಗಡೆ ಬಂದಿದ್ದು ಹೇಗೆ ಅಭಿ ಸರ್? ಕ್ರಿಕೆಟ್ ಪ್ಯಾಷನ್ ಬಂದಿದ್ದು ನಾವು ಕುಟುಂಬ ಇರ್ಬೇಕಾದ್ರೆ, ಇವಾಗ ಈ ರೋಡಲ್ಲಿ ಓಡಾಡೋದಕ್ಕೆ ರೋಡೇ ಇಲ್ಲ. ಎಲ್ಲ ಕಡೆ ಕಾರು ಇನ್ಕ್ಲೂಡಿಂಗ್ ನಮ್ಮ ಕಾರು ನಿಂತಿರುತ್ತೆ ಅಲ್ಲಿ. ಆವಾಗ ಈ ರೋಡಲ್ಲಿ ಆಲ್ಮೋಸ್ಟ್ ಈ ಲೈನು ಪಕ್ಕದ ಲೈನು ಆಲ್ಮೋಸ್ಟ್ ಒಂದು 20-25 ಹುಡುಗರು ಇದೇ ರೋಡಲ್ಲಿ ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಎಲ್ಲ ಇಲ್ಲಿ ಏನು ನಮ್ಮ ಅಣ್ಣ. ಸೊ ನಮ್ಮ ಅಣ್ಣನ ಫ್ರೆಂಡ್ಸ್ ಸುತ್ತಮುತ್ತ ಇಲ್ಲಿ ಜಾಸ್ತಿ ಜನ ಇದ್ದಿದ್ದು ಎಲ್ಲ ನಮ್ಮ ಸೀನಿಯರ್ಸು. ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ನಮಗೆ ಲಾಸ್ಟ್ ಬ್ಯಾಟಿಂಗು, ಲಾಸ್ಟ್ ಬೌಲಿಂಗು, ಇನ್ನು ಲಾಸ್ಟಲ್ಲಿ ಅವನಿಗೊಂದು ಪ್ರಿಫರೆನ್ಸ್ ಆಪ್ಷನ್ನು. ಸೊ ಹಾಗೇನಂದರೆ ಈ ಕ್ರಿಕೆಟ್ ಕಲಿಬೇಕು, ಕ್ರಿಕೆಟ್ ಚೆನ್ನಾಗಿ ಆಡಬೇಕು, ಹಿಂಗೆ ಆಡಬೇಕು ಕ್ರಿಕೆಟ್. ಒಂದು ಏಜ್ವರೆಗೂ ಇಲ್ಲಿ ಅವ್ರ ಜೊತೆ ಆಡ್ತಾಯಿದ್ದೆ, ಇದು ಮಾಡ್ತಾಯಿದ್ದೆ. 7th ಹಂಗೆ ಬಂತಂಗೆ ಏನು ನನಗೆ ಒಂದು ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲಲ್ಲ ಇದರಲ್ಲಿ, ಇದನ್ನು ಕಲಿಬೇಕು, ಇದು ಮಾಡಬೇಕು ಅಂತ ಕೋಚಿಂಗ್ ಇದಕ್ಕೂ. ಅಲ್ಲಿ ಮೋಸ್ಟ್ಲಿ ನನ್ನ ಹೈಟ್ಗೋ ಅಥವಾ ನನ್ನ ಇರೋವಂಥ ಫಿಸಿಕ್ಕಿಗೋ ಏನೋ ಕ್ರಿಕೆಟ್ ಸ್ವಲ್ಪ ನನಗೆ ಚೆನ್ನಾಗಿದಾಯಿತು. ಸೊ ಆವಾಗ ಆ್ಯಕ್ಚುಲಿ ನಾನು ಮೀಡಿಯಮ್ ಪೇಸ್ ಮಾಡ್ತಾಯಿದ್ದು ಸ್ಟಾರ್ಟಿಂಗ್. ಸೊ ಹೈಟ್ ಇದ್ದೀನಿ ಅಂತೇಳಿ ಮೀಡಿಯಮ್ ಪೇಸ್. ಅದಾಗಿ 1 ವರ್ಷದಲ್ಲೇ ನಾನು ಪ್ರಾಪರ್ ಲೆಗ್ ಸ್ಪಿನ್ನರ್ ಇದಾಗಿ ಚೇಂಜ್ ಆಗ್ಬಿಟ್ಟೆ. ಲೆಗ್ ಸ್ಪಿನ್ನೇ ನನಗೆ ಚೆನ್ನಾಗಿ ಇದಾಯಿತು. ಅಂದರೆ ನಾನು ಆಡಿದ್ದೆ 2 years ಯೂನಿವರ್ಸಿಟಿ ಆಡಿದ್ದೀನಿ, ಸೆಲೆಕ್ಷನ್ ಮ್ಯಾಚಸ್ ಆಡಿದ್ದೀನಿ, Under-19 ಆ್ಯಂಡ್ Under-22. ಆದಷ್ಟು ಕ್ರಿಕೆಟು ಲೆಗ್ ಸ್ಪಿನ್ ಇದಲ್ಲೇ ಮಾಡಿದ್ದು. ಸೊ ಇಲ್ಲಿ ಅವ್ರ ಜೊತೆ ಆಡಬೇಕಾದಾಗ ನನಗೆ ಆ ಇಂಪಾರ್ಟೆನ್ಸ್ ಸಿಗದೇ ಇರೋದು, ಇದಾಗದೇ ಇರೋದು, ನಾನು ಕ್ರಿಕೆಟ್ ಕೋಚಿಂಗ್ ಕಲಿಯೋದಕ್ಕಾಗಲಿ ಅಥವಾ ಕ್ರಿಕೆಟ್ಗೆ ಹೋಗೋದಕ್ಕಾಗಲಿ. ಎಲ್ಲಿ ಕೋಚಿಂಗ್ ಕಲ್ತಿದ್ದು ನೀವು? ಫಸ್ಟು ಇಲ್ಲಿ ಬಸವನಗುಡಿಲಿ ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಅಂತ, ಮಂಡಿ ಸರ್ ಅಂತ ಮತ್ತು ಮುರಳಿ ಸರ್ ಅಂತ ಇಬ್ಬರು ಇದ್ದರು. ಸೊ ಅಲ್ಲಿ ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಫಸ್ಟ್ ನಾನು ಕ್ರಿಕೆಟ್ ಹೋಗಿ ಜಾಯಿನ್ ಆಗಿದ್ದು. ನಿಮ್ಮ ಕ್ರಿಕೆಟ್ ಮ್ಯಾಚ್ಗಳನ್ನ ಯಾವ್ದಾದ್ರು ಅಪ್ಪ ಬರೋರ ನೋಡಿದಾರಾ? ಇಲ್ಲ, ಅಪ್ಪ ಯಾವತ್ತೂ ಫೀಲ್ಡಿಗೆ ಬಂದವರಲ್ಲ. ಅಂದರೆ ಬೋತ್ ಕ್ರಿಕೆಟ್ ಆಗಲಿ ಸಿನಿಮಾ ಆಗಲಿ, ನಾನು ಫಸ್ಟ್ ಬಾಜಿ ಒಂದು ದಿವಸನೂ ಅವರು ಶೂಟಿಂಗಿಗೆ ಬಂದವರಲ್ಲ. ಬಟ್ ಇಲ್ಲಿ ಬಂದಾಗ ಅದ್ರ ಬಗ್ಗೆ ಹೇಳೋರು, ಹಿಂಗೆ ಹಾಗೆ ಏನು ಮಾಡಿದೆ, ಹೆಂಗೆ ಮಾಡಿದೆ, ಏನಕ್ಕೆ ಹಿಂಗಾಯಿತು. ಡಿಗ್ರೀಲಿ ಫೈನಲ್ ಇಯರ್ ಆದಮೇಲೆ ಯಾರಿಗಾರು ಒಂದು
ಡಿಸಿಷನ್ ಟೇಕಿಂಗ್ ಪಾಯಿಂಟ್ ಅದು. ದಟ್ ಇಸ್ ದ ಟೈಮ್. ಏನು ಮಾಡ್ತೀವಿ, ನಾನು ಯಾಕಂದರೆ ಅಷ್ಟು ಏನು 7th 8th ಅಷ್ಟು ಸೀರಿಯಸ್ಸಾಗಿ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೆ. ಯೂನಿವರ್ಸಿಟಿ 2 ವರ್ಷ ಆಡಿದೆ, ಇದು ಆಡಿದೆ, ಅಷ್ಟು ಸೀರಿಯಸ್ಸಾಗಿ ಕ್ರಿಕೆಟನ್ನೇ ಪ್ರೊಫೆಷನ್ ಮಾಡ್ಕೋಬೇಕು ಅಂತ ಅಷ್ಟು ಎಫರ್ಟ್ಸ್ ಹಾಕಿದ್ದೆ. ಬಟ್ ಕ್ರಿಕೆಟಲ್ಲಿ ನಿಮಗೆ 1000 ಸೊ ಡಿಗ್ರಿ ಟೈಮಲ್ಲಿ ನನಗೆ ಪೆಂಟ್ಯಾಂಗ್ಲರ್ಸ್ ಅಂಡರ್-22 ಸೆಲೆಕ್ಷನ್ ಮ್ಯಾಚಸಲ್ಲಿ ಒಂದು ಮ್ಯಾಚ್ ಆಡ್ತೀನಿ, ಮೀಡಿಯಮ್ ಪರ್ಫಾರ್ಮೆನ್ಸ್, ಒಂದು ಈಗಲೂ ಜ್ಞಾಪಕ ಇದೆ, 7 overs 35 runs 2 wickets ಏನೋ ತೊಗೊಳ್ತೀನಿ. ಸೊ ಅದ್ರ ನೆಕ್ಸ್ಟ್ 2 ಮ್ಯಾಚ್ ನಾನು ಆಡಲ್ಲ, ಬೇರೆಯವ್ರಿಗೆ ಇದೆ. ಸೊ ಅಲ್ಲಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ನನ್ನನ್ನು ನನಗೆ ಇದ್ದಿದ್ದೇನೋ ಏನಲ್ಲಿ ಮಾಡ್ತೀನಿ ಗೊತ್ತಿಲ್ಲ, ಒಳಗೆ ಏನೋ ಒಂದು ಸಾಧಿಸಬೇಕು ಅನ್ನೋದಿತ್ತು. ಅದೇನಕ್ಕೆ ಅದು ಬಂದಿದ್ದು ಅಪ್ಪನಿಂದ. ಅಂದರೆ ಅಪ್ಪ ಈ ಇದಲ್ಲಿ ಇಷ್ಟು ಸಾಧಿಸಿದ್ದಾರೆ, ಏನು ಮಾಡಿದ್ದಾರೆ, ಸೊ ನಾನು ಏನು ಮಾಡ್ತೀನೋ ಅದ್ರಲ್ಲಿ ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಒಂದು ಇದು. ಸೊ ಅದು ಕ್ರಿಕೆಟ್ ಅಂತ ಫಸ್ಟ್ ನಾನು ಹೋದಾಗ ಕ್ರಿಕೆಟಲ್ಲಿ. ಬಟ್ ಆವಾಗ ನನಗೆ ಅನಿಸ್ತು, ಇಲ್ಲ ಇಲ್ಲಿ ಕ್ರಿಕೆಟ್ಗೆ ಅಂತ ಹೇಳಿದ್ರೆ ಏನು 11 ಸ್ಕ್ವಾಡು, ಅದಾದಮೇಲೆ ಒಂದು 7 members ಸ್ಟ್ಯಾಂಡ್ ಬೈ ಇರ್ತಾರೆ. ಇಷ್ಟು ಲಕ್ಷಾಂತರ ಜನರಲ್ಲಿ ಚಾನ್ಸ್ ಸಿಗೋದಷ್ಟು. ಸೊ ಕ್ರಿಕೆಟ್ ಅಂದರೆ ಆ ಟಾಪ್ ಲೆವೆಲ್ ಟ್ಯಾಲೆಂಟ್ ಇದ್ದದವ್ರಿಗೆ ಅಲ್ಲಿ ಜಾಗ. ಸೊ ಈ ಮೀಡಿಯೋ ಕೋರ್ ಮಧ್ಯದಲ್ಲಿರೋರಿಗೆ ಇದು ಅಲ್ಲ ಅಂತ ಅನಿಸ್ಬಿಡ್ತು. ಸೊ ಅಲ್ಲಿ ನಾನು ನಂದನ್ನೇ ಇದು ಮಾಡ್ಕೊಂಡೆ, ಇಲ್ಲ ನಾನು ಇಷ್ಟು ವರ್ಷ ಆಡಿದ್ದೀನಿ, ಇದನ್ನೇ ನಾನು ತೊಗೊಳ್ತಾ ಹೋದರೆ ಮುಂದೆ ಏನೂ ನನಗೆ ಇದು ಕಾಣ್ತಾ ಇಲ್ಲ. ಹಂಗಂತ ಹೇಳ್ಬಿಟ್ಟು ನಾನು ಇಷ್ಟು ವರ್ಷ ಆಡಿದ್ದೀನಿ, ಸಡನ್ನಾಗಿ ಅದನ್ನು ಬಿಟ್ಬಿಟ್ರೆ ಜನ ಹಿಂಗಂತಾರೆ ಹಂಗಂತಾರೆ, ಅದೆಲ್ಲ ನನ್ನ ತಲೆಗೆ ಬರಲೇ ಇಲ್ಲ. ಇಲ್ಲ ನಾನು ಏನೋ ಮಾಡಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಇತ್ತಲ್ಲ. ಇವತ್ತು ಡಿಸೈಡ್ ಮಾಡ್ತೀನಿ, ನೆಕ್ಸ್ಟ್ ದಿವಸ ನಾನು ಬಿಟ್ಬಿಡ್ತೀನಿ ಕ್ರಿಕೆಟ್ ಇಮಿಡಿಯೇಟ್. ಬಾಜಿ ಸ್ಟಾರ್ಟ್ ಆಯ್ತು. ಹೇಗಿತ್ತು ಅಭಿಯವರ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನು, ಫಸ್ಟ್ ಶಾಟ್ ಏನು? ಅಪ್ಪ ಕತೆಗಳನ್ನೆಲ್ಲ ಕೇಳಿದ್ರಾ ಬಿಫೋರ್? ಆ ಅಪ್ಪ ಕತೆ ಒಂದು ದಿವಸ ಕೇಳಿದ್ರು, ಅದಾದಮೇಲೆ ಎಸ್ ಅಂದಮೇಲೆ ಅವ್ರು ನೆಕ್ಸ್ಟ್ ಪ್ರೊಜೆಕ್ಷನ್ನೇ ನೋಡಿದ್ದ. ಅದ್ರವರೆಗೆ ಸೆಟ್ಟಿಂಗ್ ಬರೋ ಅವ್ರಿಗೆ ಇದು ಗೊತ್ತು, ಅಂದರೆ ಟೆಕ್ನಿಷಿಯನ್ ಅನ್ನೋ ಬಿಟ್ಬಿಟ್ಟಿದ್ದೀನಿ. ಡೈರೆಕ್ಟ್ರ್ ಇದ್ದಾರೆ, ನಂದೇನು ಕೆಲಸ ಅಲ್ಲಿ, ನಾನು ಡೈರೆಕ್ಟ್ರ್ ಇದ್ದಾರೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಆ ಪ್ರೊಡಕ್ಷನ್ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಅವ್ನು ಮಾಡ್ತಾನೆ, ಇವನು ಕಲಿತಾನೆ. ಏನಾರ ಸಾಯಂಕಾಲ ಬಂದು ಹಿಂಗೆ ಅನಿಸ್ತು ಹಿಂಗೆ ಅನಿಸ್ತಪ್ಪ ಹಿಂಗೆ ಅಂದಾಗ ಏನಾರು ಒಂದು ಹೇಳೋರು, ಇಲ್ಲ ನೋಡಿ ಹಿಂಗೆ ಇದು ಮಾಡು ಹಂಗೆ ಅದು ಮಾಡು ಅಂತ ಹೇಳೋರು ಅಷ್ಟೇ ಬಿಟ್ಟರೆ. ರಶ್ಶು ಕೂಡ ನೋಡಿಲ್ಲ ಅವರು? ಇಲ್ಲ ಡೈರೆಕ್ಟ್ ಪ್ರೊಜೆಕ್ಷನ್. ಒಂದು ವೇಳೆ ನೀ ಏನಾರ ಸೋತ್ರೆ ನೆಕ್ಸ್ಟ್ ಚಾನ್ಸ್ ನಂದು, ಕಳ್ದೋಗ್ಬಿಡ್ತೀಯ. ಬಾಜಿಗೆ ಬಿಫೋರು ನೀವು ಅಂದರೆ ಚೈಲ್ಡ್ಹುಡ್ಡಲ್ಲೂ ಎಲ್ಲೂ ಯಾವುದು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಡೋದು ಯಾವುದು ಮಾಡಿಲ್ಲ? ಇಲ್ಲ ಮಾಡಿದ್ದೀನಿ. ಅವಳೇ ನನ್ನ ಹೆಂಡ್ತಿಲಿ ನೋಡಿದ್ರೆ ಕೆಲಸ ಕೇಳೋದಕ್ಕೋ ಅಥವಾ ಹೆಣ್ಣು ಕೆಲಸ ಕೇಳೋದಕ್ಕೆ ಅನ್ಸುತ್ತೆ. ಅಪ್ಪ ಬರ್ತಾರೆ, ಅದು ಆ ಸಾಂಗ್ ಅಲ್ಲಿ ಸಖತ್ತಾಗಿದೆ ಸರ್. ಪೂರ್ವದಲ್ಲಿ ಚಂದ್ರ ಬಂದ ಅದಲ್ಲಿ ಇದೇ ಈ ಆಚೆ ಕಡೆ ಕಟ್ಟೆ, ಆ ಕಟ್ಟೆಯಲ್ಲಿ ನಮ್ಮ ತಾತ ಕೂತಿರ್ತಾರೆ, ಇಲ್ಲಿ ಬೇರೆಯವ್ರು ಕೂತಿರ್ತಾರೆ. ಅವರು ಕೆಲಸ ಕೇಳಕ್ ಬಂದಾಗ ಇಲ್ಲ ಹೋಗಿ ಯಾವ ಕೆಲಸ ಇಲ್ಲ ಅಂತ ಅವ್ರು ಕಳಿಸ್ತಾರೆ. ಅವ್ರು ತೊಡೆ ಮೇಲೆ ಕೂತಿರ್ತೀನಿ. ಅದು ಫಸ್ಟ್ ನನ್ನ ಶಾರ್ಟ್ ಸ್ಕ್ರೀನ್ ಇದೆ. ಅಂದರೆ ನಿಮ್ಮ ತಾತನ ತೊಡೆ ಮೇಲೆ ಕೂತಿರ್ತೀನಿ. ಅದಾದ್ಮೇಲೆ ಇಲ್ಲ ಅವಳೇ ನನ್ನ ಹೆಂಡ್ತಿ ಆಮೇಲೆ ಬಂದಿದ್ದು. ಇಲ್ಲ ಫಸ್ಟ್ ಅನಾಮಿಕಾ ಸಾಂಗಲ್ಲಿ ಜಸ್ಟ್ ದೊಣ್ಣಗೆ ಜಸ್ಟ್ ಒಂದು ಎಲೆ ಪ್ರೈವೇಟ್ ಪಾರ್ಟಿಗೆ ಎಲೆ ಹಾಕಿರ್ತಾರೆ. ಸೊ ಆ ಇದಲ್ಲಿ ಓಡ್ ಬರ್ತೀನಲ್ಲ ನಾನೇ. ನೀವು ಸೊ ಅದು ನಿಮ್ಮ ಫಸ್ಟ್ ಸಾರಿ ಅನಾಮಿಕಾ. ಆಮೇಲೆ ಅವಳೇ ಅದಲ್ಲಿ ಜಸ್ಟ್ ಕೂತಿರೋದು. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತೀನಿ. ಹೀರೋಯಿನ್ ಅಪ್ಪ ಮತ್ತು ಹೀರೋಯಿನ್ ಓಡ್ಕೊಂಬಂದು ಇದು ಮಾಡಿ ಅಪ್ಪ ಎತ್ಕೊಂಡು, ಸೊ ಈ ಥರದ್ದೆಲ್ಲ ಇದೆ ಅನಾಮಿಕಾದಲ್ಲಿ. ಅದಾದ್ಮೇಲೆ ಇದು ಅವಳೇ ನನ್ನ ಹೆಂಡತಿ ಆಯ್ತು. ಅದು ಬಿಟ್ಟರೆ ಹೆಂಡತಿ ಅಂದರೆ ಹೇಗಿರಬೇಕು ಅಲ್ಲಿ ನಾನು ನಮ್ಮ ತಂಗಿ ಇಬ್ರು ಮಾಡಿದ್ದೀವಿ. ಅಂದರೆ ಐ ವಿಲ್ ರೆಪ್ರೆಸೆಂಟ್ ಹೀರೋ, ನಮ್ಮ ತಂಗಿ ಹೀರೋಯಿನ್. ಚೈಲ್ಡ್ಹುಡ್ ಇದಲ್ಲಿ ಏನೋ ಒಂದು ಆಟ ಆಡ್ತಿರ್ತಾರೆ ಅಂತ ಹೇಳ್ಬಿಟ್ಟಿದ್ದ. ಇವು ಮೂರೇ ಅಷ್ಟೇ. ಅದಾದ್ಮೇಲೆ ಡೈಲಾಗ್ ಆಗಲಿ ಇದಾಗಲಿ ಸಿನಿಮಾ ಅದು ಇಲ್ಲ. ಅದು ಏನು, ನಾನು 5th ಅಲ್ಲೋ 6th ಅಲ್ಲೋ ಇದ್ದೆ. ಸಡನ್ನಾಗೆ ಅವ್ರಿಗೆ ಈ ಶಾರ್ಟಿಗೆ ಮಕ್ಕಳು ಬೇಕು, ಮಕ್ಕಳಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲೇ ಎಲ್ಲೋ JP ನಗರ್ ಕಡೆ ಈ ಕಡೆನೆಲ್ಲ ಶೂಟ್ ಮಾಡ್ತಿದ್ದಾರೆ. ಸಡನ್ನಾಗಿ ಅವ್ರಿಗೆ ಜ್ಞಾಪಕ ಆಗಿದೆ, ಅಭಿ ಮತ್ತು ಅಮೃತ ಇದ್ದಾರೆ, ಮಾಡಿಸ್ಬಿಡೋಣ, ಇದು ಮಾಡಿಬಿಡೋಣ, ತೊಗೊಂಬಿಡೋಣ ಶಾರ್ಟು ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿದ್ದೀವಿ. ಸ್ಕೂಲಿಂದ ಸಡನ್ನಾಗೆ ನಮ್ಮ ದೊಡ್ಡಪ್ಪ ಬಂದು ಕರೆದು, ನಮಗೆ ಸ್ಕೂಲ್ ಬಿಟ್ಟು ಹೋಗ್ತಾಯಿದ್ವಿ, ಏನಕ್ಕೆ ಎಲ್ಲರೂ ನೋಡ್ತಾ ಇದ್ದಾರೆ, ಏನಕ್ಕೆ ಮಧ್ಯದಲ್ಲಿ ಇನ್ನೂ ಮಧ್ಯಾಹ್ನ ಕ್ಲಾಸ್ ಇದೆ ಅನ್ನೋ ಮಧ್ಯದಲ್ಲಿ ನಮಗೆ ಖುಷಿ. ಏನಕ್ಕೆ ಶೂಟಿಂಗ್ ಕರೀತಾರೆ,
ಶೂಟಿಂಗ್ ಯಾಕೆ ನಮ್ಮನ್ನು ಕರೀತಿದ್ದಾರೆ, ಯಾವತ್ತೂ ಕರೆದವ್ರಲ್ಲ ಅಪ್ಪ, ಏನು ಎತ್ತ ಅಂತ ಹೇಳಿದ್ರೆ ಅಲ್ಲೋಗಿ ನೋಡಿದ್ರೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ನನಗಾಗಲ್ಲ ಅಂತ ನಾನು ಕೊನೆಗೆ ಒಂದು 5 ಸ್ಟಾರ್ ಕೊಡಿಸ್ತೀನಿ ಅಂತ ಅವರು ಶಿವರಾಜು ಮತ್ತು ಇವರು ನಮ್ಮ ಚಿಕ್ಕಪ್ಪ ಅಂದ್ರೆಲ್ಲ ಒಂದು 5 ಸ್ಟಾರ್ ಕೊಡ್ತೀವಿ ಅಂತ ಮಾಡಿ ಹಾಡು ಮಾಡ್ತೀವಿ. ಆ ಹಾಡಲ್ಲಿ ಒಂದು ಅವಳೇ ನನ್ನ ಅಥವಾ ಹೆಂಡತಿ ಅಂದರೆ ಹೇಗಿರಬೇಕು ಅಲ್ಲಿ ನಾನು ನಮ್ಮ ತಂಗಿ ಬರ್ತೀವಿ. ಅದಾದಮೇಲೆ ಬಾಚಿನೇ. ಅದಾದಮೇಲೆ ಬಾಚಿ. ಅಪ್ಪ ಅವರ ಶಿಷ್ಯಕೋಟಿಗಳು ನಾನು ಆಗಲೇ ಹೇಳಿದಾಗೆ ತುಂಬ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಕನ್ನಡ ಇಂಡಸ್ಟ್ರಿನಲ್ಲಿ. ನೇಮ್ ಮಾಡೋಕ್ಕೆ ಹೋದರೆ ತುಂಬ ದೊಡ್ಡ ಹೆಸರು. ಒಬ್ಬರು ಹೇಳ್ದಿದ್ರೆ ತಪ್ಪಾಗ್ಬಿಡೋದು, ಅದಕ್ಕೆ ನಾನು ಯಾರ ಹೆಸರು ತಗೋತಲ್ಲ. ಇನ್ನು ಜನರಲಿ ಒಬ್ಬ ಗುರು ಸ್ಥಾನದಲ್ಲಿದ್ದು ಅವ್ರಿಗೆ ಎಷ್ಟು ಹೆಮ್ಮೆ ಇರೋದು. ಯಾವಾಗಾರೋ ಅವ್ರ ಶಿಷ್ಯಂದ್ರಗಳ ಬಗ್ಗೆ, ಅವ್ರ ಸಾಧನೆಗಳ ಬಗ್ಗೆ ಏನಾದರೂ ಹಂಚ್ಕೊಂಡಿದ್ದೀರಾ, ಮಾತಾಡಿದ್ರಾ? ಅಲ್ಲ, ಅವ್ರು ಯಾವತ್ತೂ ನಾನು ಏನು ಮಾಡಿದೆ ಅನ್ನೋದಕ್ಕಿಂತ ನಾನು ಏನು ಮಾಡ್ಬೋದು ಅಂತ ಥಿಂಕಿಂಗ್ ಜಾಸ್ತಿ ಅವ್ರದ್ದು. ಸೊ ನಾನು ಇಷ್ಟು ಜನನ ಇಂಡಸ್ಟ್ರಿಗೆ ಕೊಟ್ಟಿದ್ದೀನಿ ಅಥವಾ ಬಿಟ್ಟಿದ್ದೀನಿ, ಇದರಿಂದ ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು. ಇವಾಗ 12M ಮಾಡಿದ್ದ ಅವರ ಕಾರ್ತಿಕ್ ಅವರ ಲಾಸ್ಟ್ ಅಸಿಸ್ಟೆಂಟ್, ಈಸ್ ವೆರಿ ಟ್ಯಾಲೆಂಟೆಡ್. 12M ಆದಮೇಲೆ ಅವ್ರಿಗೂ ಸುಮಾರು ಏನೋ ಪರ್ಸ್ನಲ್ ಇದರಿಂದ ನೆಕ್ಸ್ಟ್ ಮತ್ತೆ ಮಾಡೋ ಇದಾಗ ಆಗಲಿಲ್ಲ. ತಂಗಿಯವ್ರ ಬಗ್ಗೆ ಏನು ಕೇಳೋದಾದ್ರೆ, ತಂಗಿಯವ್ರು ಏನು ಓದ್ಕೊಂಡಿದ್ದಾರೆ? ಅವಳು BSc ಮತ್ತು ಬಯೋಟೆಕ್ ಇಂಜಿನಿಯರಿಂಗ್ ಮಾಡಿದ್ಲು. ಓಕೆ. ಇಲ್ಲೇ ಒಂದೆರಡು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ಲು. ಈಗ ದುಬೈಲಿದ್ದಾಳೆ ಅವರ ಮಿಸ್ಟರ್ಗೆ. ಅಲ್ಲಿ ಎತ್ತಿಸಲಾತ್ ಅಂತ ಟೆಲಿಕಾಮ್ ನಿಮ್ಮ ಬ್ರದರ್ ಇಲ್ಲ? ಹೌದು. ಓಕೆ. ಅವ್ರ ಸಾರ್ ಹೆಸರೇನು? ದಿಲೀಪ್ ಅಯ್ಯರ್. ದಿಲೀಪ್ ಅಯ್ಯರ್. ಓಕೆ. ಈ ಮಕ್ಕಳು ಅವ್ರಿಗೆ ಇಬ್ಬರು ಟ್ವಿನ್ಸ್, ಒಂದು ಗಂಡು ಒಂದು ಹೆಣ್ಣು. ನಾನು ನಿಮ್ಮ ಒಂದು ಫೀಲಿಂಗ್ಸ್ನ ಹರ್ಟ್ ಮಾಡೋದಕ್ಕೆ ಮತ್ತೊಂದಕ್ಕೆ ನಾನು ಈ ಪ್ರಶ್ನೆ ಕೇಳ್ತೀನಿ. ನಾನು ಒಬ್ಬ ಜನಗಳ ಪ್ರತಿನಿಧಿಯಾಗಿ ಈ ಒಂದು ನಾನು ಕೇಳಲೇಬೇಕು. ಯಾಕೆಂದರೆ ಕಾಶಿ ಸರ್ ಇಲ್ಲವಾದ್ಮೇಲೆ ಇಟ್ ವಾಸ್ ಒಂಥರ ಸಡನ್ ಶಾಕ್ ನಮ್ಮೆಲ್ರಿಗೂ. ಆಗಷ್ಟೇ ಕೆಲ ದಿವಸಗಳ ಹಿಂದೆ ಅವ್ರದ್ದು ಅಪ್ಪ ಐ ಲವ್ ಯು ಹಾಡಿರ್ಬೋದು, ಚೌಕಾತ್ ಸಿನಿಮಾದ ಅವ್ರ ಪಾತ್ರ ಫಸ್ಟ್ ಟೈಮ್ ಅವ್ರ ಕೆರಿಯರಲ್ಲಿ ದಾಡಿಯಲ್ಲಿ ನೋಡಿದ್ವಿ ನಾವು. ಅದೇ ಫಸ್ಟ್ ಟೈಮ್ ಅಂತ ಕಾಣತ್ತೆ ಅವ್ರು ದಾಡಿ ಬಿಟ್ಟಿದ್ದು. ಅಲ್ಲಿ ವಿತಿನ್ ಸ್ವಲ್ಪ ದಿವಸಗಳಲ್ಲೇ ನಮಗೊಂದು ಬ್ಯಾಡ್ ನ್ಯೂಸ್ ಬಂತು. ಆಫ್ಟರ್ ದ್ಯಾಟ್ ಕೆಲವು ಮಾಧ್ಯಮಗಳಿಗೆ ಕೆಲವು ವಾಂಟೆಡ್ ಆ್ಯಂಡ್ ಅನ್ವಾಂಟೆಡ್ ಕೆಲವು ನ್ಯೂಸ್ಗಳನ್ನೆಲ್ಲನೂ ಪ್ರಸಾರ ಮಾಡಿದ್ರು. ಆ್ಯಸ್ ಎ ಫ್ಯಾಮಿಲಿ ಅಫ್ಕೋರ್ಸ್ ಅದು ನಿಮ್ಗೆ ಏನು ಪೇಯ್ನ್ ಆಗಿರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಕೇಳಿದ್ದು ಒಂದೇ ಜಾಸ್ತಿ ನಾನು ಇನ್ ಡೀಟೇಲಾಗಿ ಇದು ತುಂಬ ಡೆಲಿಕೇಟ್ ವಿಷಯ ಆಗಿರೋದ್ರಿಂದ ಅಥವಾ ಇದು ತುಂಬ ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ನನಗೆ ಏನು ಎತ್ತ ಸಾರ್ ಅದೆಲ್ಲ ನಾನೇನು ಕೇಳಲ್ಲ. ನಮ್ಮ ಕಾಶಿ ಸರ್ಗೆ ಇದು ಸಡನ್ನಾಗಿ ಆಯಿತಾ ಈ ಥರ ಅವ್ರು ನಮ್ಮಿಂದ ದೂರ ಆಗಿರೋದು, ಇಲ್ಲ ಹಿ ಹ್ಯಾಡ್ ಎನಿ ಹೆಲ್ತ್ ಚಾಲೆಂಜಸ್? ಇಲ್ಲ, ಅದು ಒಂದು 2 years ಲಿಂಫಾಮಾ ಅಂತ ಒಂದು ಕ್ಯಾನ್ಸರು. ಸೊ ಓಕೆ. 2-3 years ಸಡನ್ನಾಗಿ ಆಗಿದ್ದಾರೆ. ಅಂದರೆ ನಾ ಕಾಶಿ ಸರ್ದು ಅಂತ ಕೇಳ್ತಲ್ಲ, ಇನ್ನೇನು ನೀವು ಆ ಒಂದು ಪೇಯ್ನಲ್ಲಿ ಟ್ರಾವೆಲ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ಕಾಶಿ ಸರ್ಗೆ ನನಗೆ ಗೊತ್ತಿರೋಗೆ ಯಾವುದೇ ಥರದ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇರಲಿಲ್ಲ. ಮನೆ ಊಟ ಮಾಡೋರು, ಇದೆಲ್ಲ ಆಚೆ ತಿನ್ನೋರು ಇದು ಮಾಡೋರು. ಬಟ್ ಈಗ ಇದಕ್ಕೆ ಏನಂತೆ ಸರ್ ಕಾರಣ? ಏನಾದರೂ ಮೆಡಿಕಲಿ ಏನಾದರೂ ಆನ್ಸರ್ ಇದೆಯಾ? ಇಲ್ಲ, ನಾರ್ಮಲ್ ಆ್ಯಕ್ಚುಲಿ ಲಿಂಫೋಮಾ ಕ್ಯಾನ್ಸರು ಮಕ್ಕಳಲ್ಲೂ ಬರುವಂಥ ಇದಂತೆ. ಸೊ ಅದಕ್ಕೆ ರೀಸನ್ ತುಂಬ ಫ್ರೆಂಡ್ಲಿ ಕ್ಯಾನ್ಸರ್, ಅದೇನು ಅಂಥ ಇದಾಗುವಂಥದ್ದಲ್ಲ. ಬಟ್ ಅವ್ರಿಗೆ ಆ ಕ್ಯಾನ್ಸರಿಗೆ ಕೊಟ್ಟಿದ್ದು ಒನ್ ಆಫ್ ದಿ ಇಂಜೆಕ್ಷನ್ನು ಅದು ಫೈಬರಾಯ್ಡ್ ಕ್ರಿಯೇಟ್ ಆಗಿ ಇದಾಗಿದ್ದು. ಸೊ ಕ್ಯಾನ್ಸರ್ ಅದು ನೀವು ಕುಡಿದ್ರೇ ಇದು ಮಾಡಿದ್ರೇ ಬರೋದು ಆ ಥರ ಏನಿಲ್ಲ. ಇವಾಗ ನಮ್ಮ ಸುತ್ತಮುತ್ತ ನಾವು ಮಾಡಿಕೊಂಡ್ರು ವಿಷವೃತ್ತದಲ್ಲಿ ಎಲ್ಲಿಂದ ಹೆಂಗೆ ಬೇಕಾದ್ರೆ ಆಗ್ಬೋದು. ಬಟ್ ಹಿ ವಾಸ್ ಅವೇರ್ ಅಬೌಟ್ ದಿಸ್ ಥಿಂಗ್ ವಾಟ್ ಇಟ್? ಅದೇ 2-3 years ಅಷ್ಟೇ. ಅಲ್ಲ, ಬಟ್ ಹಿ ನೋಸ್ ವಾಟ್ ಇಟ್ ಹ್ಯಾಪನ್ ಅಂತ ಅವ್ರಿಗೆ ಗೊತ್ತಿತ್ತಾ? ಅವ್ರಿಗೆ ಈ ಥರದೊಂದು ಅದು ಗೊತ್ತಾಗಿನೇ 2-3 years ಆ್ಯಕ್ಚುಲಿ ಮನೇಲಿ ಹೇಳಿರಲಿಲ್ಲ. ನನಗೆ ಬಿಟ್ಟರೆ ನಮ್ಮ ಚಿಕ್ಕಪ್ಪನಿಗೆ ಮಾತ್ರ ಗೊತ್ತಿತ್ತು. ಬಿಟ್ಟರೆ 2-3 years ಫಸ್ಟ್ ಆಯುರ್ವೇದಿಕ್ ಟ್ರೈ ಮಾಡಿದ್ವಿ. ಅದಾದಮೇಲೆ ಸುಮಾರು ಪ್ರಯತ್ನಗಳು ಬೇರೆ ಥರ ಆಯಿತು. ಆಮೇಲೆ ಇದಾಯಿತು, ಕಿಮೋಥೆರಪಿ ಆಗಿ ಫೈನಲ್ ಅವರು ಹೋಗೋ ದಿವಸದವರೆಗೂ ನಾವು ಯಾರಿಗೂ ಹೇಳಿರಲಿಲ್ಲ ಕ್ಯಾನ್ಸರ್ ಅಂತ ಹೇಳಿ. I don't want to prolong much more this. Thank you for this much information. And Abhi sir, if you are again willing, again in force ಅಂತಲ್ಲ, after ಕಾಶಿ ಸರ್ ಹೌದು ಮನೆಗೆ ಅಫ್ಕೋರ್ಸ್ ಎಲ್ಲರೂ ಇದ್ದರು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪದ್ರು ಎಲ್ಲರೂ ಇದ್ದರು, ಬಟ್ ಮಗ ನೀವು ಆ ಚಾಲೆಂಜಸ್ಸು ಯಾವ ರೀತಿ ಇತ್ತು? ಅಂದರೆ ತಂದೆ ಇಲ್ಲದೆ ಫಿಸಿಕಲಿ ಇಲ್ಲದೆ ಮನೇನ ಅಮ್ಮನ್ನ ನಿಭಾಯಿಸುವಂಥ ಒಂದು ಚಾಲೆಂಜಸ್ಸು ರೆಗ್ಯುಲರ್ ಯಾರೇ ಒಬ್ಬ ತಂದೆ ಕಳ್ಕೊಂಡ ಮಗ ಫೇಸ್ ಮಾಡೋವಂಥ ಚಾಲೆಂಜಸ್ ಎಲ್ಲದೂ ಇದಿತ್ತು. ಆ್ಯಂಡ್ ಅದನ್ನು ಸೆಟ್ರೇಟ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡು ಒಂದು ವರ್ಷ, ಅಂದರೆ
ತುಂಬ ಅಂದರೆ ತುಂಬ ಇದರಿಂದ ಏನು ಓಕೆ ನಂದಿದು ನಾನು ಹಿಂಗಿರಬೇಕು ನಾನು ನೆಕ್ಸ್ಟ್ ಇದು ಇಷ್ಟು ಇದು ಮಾಡ್ಕೊಳ್ಳೋದು ಅಪ್ಪನಿಂದ ಬರೋವಂಥದ್ದು ಏನೇನಿದೆ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಳೋ ಅಂಥ ಇದು ಅಂದರೆ ನಮ್ಮ ತಂದೆ ಏನಾಯ್ತು ಅಂತ ಹೇಳಿದ್ರೆ 15 ಜನದ್ದು ಓವರ್ ಆಲ್ ಬ್ಯಾಂಕ್ ಅಕೌಂಟ್ಸು ಅಥವಾ ಏನಾರ ಅದ್ರ ರಿಲೇಟೆಡ್ ಫೈನಾನ್ಷಿಯಲ್ ರಿಲೇಟೆಡ್ ಅವ್ರು ನೋಡ್ಕೋತಾ ಇದ್ರು. ಪಾಸ್ಬುಕ್ಸ್ ಇದೆಲ್ಲ ಅವ್ರು ನೋಡ್ಕೋತಾಯಿದ್ರು. ಇದರಲ್ಲಿ ಅವರು ನಾನು ಗೊತ್ತಲ್ಲ ಮಾಡ್ಕೊತೀನಿ ಅಂತ ಹೇಳಿ ಅವ್ರದ್ದು ಇದನ್ನು ಸ್ವಲ್ಪ ಇದಾಗ್ಬಿಡ್ತು. ಅಂದರೆ ನಮ್ಮ ತಂದೆಯವರ PPF ಅಲ್ಲಿ ಇನ್ನೂ ಅವರ ಅಪ್ಪನ ಹೆಸರಿತ್ತು. ಈ ಟೆಕ್ನಿಕ್ಯಾಲಿಟೀಸ್ಗಳಿತ್ತು. ಅಂದರೆ ಗೊತ್ತಲ್ಲ ನಾನು ಅದು ಮಾಡ್ಕೊತೀನಿ ಏನು ನಾನು ನಮ್ಮ ಫ್ಯಾಮಿಲಿಲಿ ಇದಲ್ಲೆಲ್ಲ ನಾವು ಯಾವತ್ತು ಫ್ಯಾಮಿಲಿ ಇದು ಅದು ಇದನ್ನು ನೋಡ್ಕೊಳ್ಳೋದನ್ನು ಅದೆಲ್ಲ ಏನೂ ಇಲ್ಲ. ಎಲ್ಲ ಅಪ್ಪ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಅವರೇ ನೋಡ್ಕೊಳ್ಳೋದ್ರಿಂದ ನಮಗೆ ತುಂಬ ಫ್ರೀಯಾಗಿ ಬೆಳೆದ್ವಿ. ಇವೆಲ್ಲ ಏನು ಬರ್ಡನ್ಗಳೇ ಇರಲಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ಗಳು ತುಂಬ ಇದಿರಲಿಲ್ಲ. ಸೊ ಈ ಥರ ಅಪ್ಪಂದು ಇದರಲ್ಲಿ PPF ಅಲ್ಲೇ ನಾರ್ಮಲಿ ಒಂದು ಹೆಂಡ್ತಿದಿರುತ್ತೆ, ಇಲ್ಲ ಮಗಂದಿರುತ್ತೆ, ಈ ಥರ ನಾರ್ಮಲಿ ಹೆಂಡ್ತಿದಿರುತ್ತೆ. ಜನರಲ್ ನಾಮಿನಿ ಯಾವುದೇ ನಮ್ಮ ಅಪ್ಪಂದು ತಾತಂದಿತ್ತು ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಹಳೆಯ ಅಕೌಂಟ್ಸ್ಗಳು ಎಷ್ಟಿದೆ. ಸೊ ಸ್ಟ್ರೀಮ್ ಲೈನ್ ಮಾಡೋದು ಜಸ್ಟ್ ಒಂದು HDFCಲಿ 25,000 ಇದ್ದಿದ್ದು ಇದಕ್ಕೆ ಫ್ಯಾಮಿಲಿ ಟ್ರೀ ಅದು ರೆವಿನ್ಯೂ ಆಫೀಸಲ್ಲಿ ಹೋಗಿ ಮಾಡಿಸಿ ಬರೀ 25,000 ಇದಕ್ಕೆ. ಈ ಥರ ಅವ್ರು ಆಲ್ ಅಕೌಂಟ್ಸ್ ಇದರಲ್ಲಿ ಯಾವುದಲ್ಲೂ ನಾಮಿನೀಸ್ ಆಗಲಿ ಇದಾಗಲಿ ಯಾವುದೂ ಇರಲಿಲ್ಲ. ಸೊ ಅದೆಲ್ಲ ಸ್ಟ್ರೀಮ್ ಲೈನ್ ಮಾಡ್ಕೊಂಡು ನಮ್ದು ಒಂದು ಸ್ಕ್ವೇರ್ ಆಫ್ ಮಾಡ್ಕೊಳ್ಳೋದಕ್ಕೆ ನನಗೆ 1.5 ವರ್ಷ ಬೇಕಾಯಿತು. ಅದಾದಮೇಲೆ ಜವಾಬ್ದಾರಿಗಳು ಇನ್ನು ನಾವು ಸಾಯೋವರೆಗೂ ಅದು ಇದ್ದಿದ್ದೆ. ಒಂದೊಂದೇ. ಅಮ್ಮ ಹೇಗಿದ್ದಾರೆ? ಅಮ್ಮ ಆರಾಮಾಗಿದ್ದಾರೆ. ಓಕೆ, ಇವಾಗ ಅಮ್ಮಂಗೆ ಎಷ್ಟು ಖುಷಿ ಇದೆ. ಮತ್ತೆ ನೀವು ಬೆಳ್ಳಿ ತೆರೆಗೆ ಬರ್ತಾ ಇದ್ದೀರಾ, ಸಿನಿಮಾದಲ್ಲಿ ಮಾಡ್ತಿದ್ದೀರಾ. ಸೊ ಇವಾಗ ಲೆಟಸ್ ಟಾಕ್ ಅಬೌಟ್ ದಟ್. ನಿಮ್ಮ ಬಣ್ಣದ ಲೋಕದ ಬಗ್ಗೆ ಮಾತಾಡೋಣ. ಯಾಕೆಂದರೆ ನನಗೆ ಮತ್ತೆ ತೀರಾ ಎಮೋಷ್ನಲ್ ಆಗಿ ಇನ್ನೊಂದೆಲ್ಲ ನನಗೆ ಜನಕ್ಕೆ ನಾವು ಏನು ತಲುಪಿಸ್ಬೇಕು ಅದು ತಲುಪಿಸ್ಬೇಕು ಸರ್. ಜನನೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಅದಕ್ಕಿಂತ ಮೀರಿದ್ದವ್ರು ಕೇಳಲ್ಲ. ಇದನ್ನು ನಾನು ಪ್ರಶ್ನೆ ಕೇಳ್ತಾ ಇರಲ್ಲ. ಯಾಕೆಂದರೆ ನಾಳೆ ಕಾರ್ಯಕ್ರಮ ನೋಡೋರು ಎಲ್ಲ ಮಾತಾಡಿದ್ರೆ ನಾವು ಅದನ್ನು ಮಾತಾಡಿಲ್ಲ ಅಂದರೆ ಅದನ್ನೇ ಪಿನ್ ಪಾಯಿಂಟ್ ಮಾಡಿ ಕೇಳ್ತಾರೆ. ಸೊ ಇಷ್ಟು ದೇ ಆರ್ ಸಫಿಷಿಯೆಂಟ್. ನಾವೇನು ವಿಷಯ ತಲುಪಿಸ್ಬೇಕು ಅದು ತಲುಪಿಸಿದ್ದೀವಿ. ಅಮ್ಮಂಗೆ ಇವಾಗ ಎಷ್ಟು ಖುಷಿ ಇದೆ ನೀವು ಮತ್ತೆ ಆ್ಯಕ್ಟ್ ಮಾಡ್ತಾ ಇರೋದು, ಇಂಡಸ್ಟ್ರಿಯಲ್ಲಿ ಬ್ಯುಸಿ ಆಗಿರೋದು. ಅಂದರೆ ಸಿನಿಮಾ ಮಾಡ್ತೀನಿ ಅಥವಾ ನನಗೆ ಒಳಗಿದೆ ಅನ್ನೋದು ನನ್ನ ಒಳಗೆ ನನಗೆ ಗೊತ್ತು ಅನ್ನೋದು ಬಿಟ್ಟರೆ ಆಚೆ ಕಡೆ ಅವ್ರಿಗೇನು ಅದ್ರಲ್ಲಿ ನೀವೇನೋ ಒಂದು ಸಾಧಿಸಿದ್ರಿ ಅಥವಾ ಏನೋ ಒಂದು ಆಯಿತು ಅಂದ್ರ ಮೇಲೊಂದು ಕಾನ್ಫಿಡೆನ್ಸ್ ಬರುತ್ತೆ ಬಿಟ್ಟರೆ ಆಯಿತು. ಬಟ್ ಅಮ್ಮಂಗೆ ನಾನು ಏನು ಮಾಡ್ತೀನೋ ಅದು ನಾನು ತುಂಬ 100% ಕೊಟ್ಟು ಮಾಡ್ತೀನಿ, ಏನೋ ಮಾಡ್ತಾನೆ ಅನ್ನೋದು ಒಂದು ಕಡೆ ಇದೆ. ಬಟ್ ಒಂದಿಷ್ಟು ಕಡೆ ಬೇರೆ ನಾನು ಮಾಡ್ಬೋದಿತ್ತೇನೋ, ಅದು ನಾರ್ಮಲ್ ತಾಯಂದ್ರಿಗೆ ಇರೋದು ಒಂದು ಸಕ್ಸಸ್ ಆಗಲಿ, ನಾವು ಆ ಫೀಲ್ಡಲ್ಲಿ ಒಂಚೂರು ಬೆಳೆಯೋವರೆಗೂ ಅದು ಇದಾಗುವಂಥ ಒಂದು ಸೆಕ್ಯೂರ್ಡ್ ಆಗಿರೋದು ಒಂದು ಕೆಲಸ ಅಂತ ಮಾಡಿದ್ದಿದ್ರೆ ಇದಾಗ್ತಿದ್ನೇನೋ. ಸೊ ಆ ಥರ ಆಚೆಯವರು ಅವರು ಎಲ್ಲ ಹೇಳ್ತಾ ಇದ್ದಾಗ ಸ್ವಲ್ಪ ಇದು ಅನಿಸುತ್ತೆ. ಬಟ್ ನಾನು ಏನು ಮಾಡಿದ್ದೀನಿ ಅದು ಅವ್ರಿಗೊಂದು ಖುಷಿ ಇದೆ. ಅವರು ಅಷ್ಟೇ ಯಾವತ್ತು ಹಂಗೆ ಮಾಡು ಅನ್ನೋರಲ್ಲ. ಎಲ್ಲ ಈ ಥರ ಒಂದು ಏಜು ಒಂದು, ಯಾಕಂದರೆ ಸ್ಕೂಲು ಕಾಲೇಜ್ ಆದಮೇಲೆ ಅದಾದಮೇಲೆ ಕೆಲಸ, ಇದು ಒಂದು ನಾರ್ಮಲ್. ಇದು ನಾವು ಆರ್ಟಿಸ್ಟು ಅಥವಾ ಕಲೆ ಇದಲ್ಲಿ ಬರೋರಿಗೆ ಆ ನಾರ್ಮಲ್ ಇದು ಇರಲ್ಲ. ಅದು ಯಾವಾಗ ಏನು ಸಿಗುತ್ತೆ, ಯಾವಾಗ ಆಡಿಯನ್ಸ್ ಸಿಗುತ್ತೆ, ಯಾವಾಗ ಒಂದು ಸಿನಿಮಾ ಸಿಗುತ್ತೆ, ನಾವು ಏನು ಮಾಡ್ತೀವಿ ಗೊತ್ತಿಲ್ಲ. ಸೊ ಆ ನಾರ್ಮಲ್ ಆ ಬೆಳವಣಿಗೆ ಇರಲ್ಲ. ಜಸ್ಟ್ ಸ್ಕೂಲಿಂದ ಕಾಲೇಜಿಂದ ನೆಕ್ಸ್ಟ್ ಕೆಲಸ ದುಡಿತಾ ಇದ್ದಾನೆ, ಅದಾಗಲ್ಲ. ಸೊ ಆ ಥರ ಇದ್ದಾಗ ಸುತ್ತಮುತ್ತದವರು ಮಾತಾಡಿದಾಗ ಅದು ಏನು ಇದಾಗಿಲ್ವಲ್ಲ ಅನ್ನೋ ಆ ತಾಯಿ ಇದು ಇದ್ದೇ ಇರುತ್ತೆ. ಆ ತವಕ ಅಷ್ಟೇ. ಇದಿದ್ದಾಗ ಇನ್ನೇನೋ ಮಾಡ್ಬೋದಿತ್ತೇನೋ ಅದು ಇದು ಬಿಟ್ಟರೆ ನಾನು ಏನು ಮಾಡ್ತೇನೆ ಶಿ ಈಸ್ ಹ್ಯಾಪಿ. ಎಲ್ಲಿಗೆ ಪಯಣ ಯಾವುದೋ ದಾರಿ, ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಯಾವ ರೀತಿ ಪಾತ್ರ ಇದ್ರಲ್ಲಿ ನಿಮ್ಮದು? ಅಂದರೆ ಒಂದು ಸೆಂಟರ್ ಆಫ್ ದ ಕತೆ ಒಂದು ಲವ್ ಸ್ಟೋರಿ. ಬಟ್ ಅದನ್ನು ಡೈರೆಕ್ಟ್ರು ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ನರೇಷನ್ನ ಥ್ರಿಲ್ಲರ್ ಲೇಯರ್ಸಲ್ಲಿ ಹೇಳಿದ್ದಾರೆ. ಸೊ ಆ ಲೇಯರ್ಸಲ್ಲಿ ಹೇಳಿರೋದ್ರಿಂದ ನನ್ನ ಕ್ಯಾರೆಕ್ಟರ್ ಅವರು ಸ್ವಲ್ಪ ಓಕೆ, ನೋ ಪ್ರಾಬ್ಲಮ್. ನನ್ನ ಕ್ಯೂರಿಯಾಸಿಟಿ ಅನ್ಸುತ್ತೆ ಸರ್, ಇಲ್ಲಿ ಒಂದು ಈಸಿ ಗೋಯಿಂಗ್ ಒಬ್ಬ ಕ್ಯೂಟ್ ರೊಮ್ಯಾಂಟಿಕ್ ಹುಡುಗನ ಥರ ಕಾಣ್ತಾ ಇದ್ದೀರಾ. ಆ ಗೆಟಪ್ಪು ತುಂಬ ಬೇರೆ ಥರ ಕಾಣ್ತಾ ಇದೆ. ಒಂಥರ ಫಿಯರ್ ಇದೆ, ಒಂದು ಫೋರ್ಸ್ ಇದೆ. ಒಂದು ಎಷ್ಟು ಗೆಟಪ್ಸ್ ಬರುತ್ತೆ ಸಿನಿಮಾದಲ್ಲಿ ನಿಮ್ಮದು? ಸಿನಿಮಾದಲ್ಲಿ ಒಂದು 3 ಗೆಟಪ್ ಇದೆ. ಅಂದರೆ ಒಂದು ಪ್ರೆಸೆಂಟ್ ಹೋಗ್ತಿರುತ್ತೆ, ಒಂದು ಪಾಸ್ಟ್, ಒಂದು 7-8 ಮಂತ್ಸ್ ಬಿಫೋರ್ ಅಥವಾ 1 ಇಯರ್ ಬಿಫೋರ್ ನಡೆದಂಥ ಒಂದು ಲೈನ್ ಹೋಗುತ್ತೆ.
ಅದು ಬಿಟ್ಟರೆ ಇನ್ನೊಂದು ಇದು ನೀವಂತಾನೆ ಹೇಳೋಕ್ಕಾಗಲ್ಲ ಇದರಲ್ಲಿ. ಅಂದರೆ ಅದು ಓವರ್ ಆಲ್ ಡೈರೆಕ್ಟರ್ ವಿಷನ್ನು. ಯಾಕಂದರೆ ಇವಾಗ ನಾನು ಮತ್ತೆ ಇಂಡಸ್ಟ್ರಿ ಬರಬೇಕು ಒಂದು 6-7 ಮಂತ್ಸ್ ಜಿಮ್ ಮಾಡಿ ಸ್ವಲ್ಪ ಇನ್ನೊಂಚೂರು ಇದಲ್ಲಿ ಬಲ್ಕ್ ಆಗಿದ್ದೆ. ಇದ್ರ ಟ್ರೈಲರ್ ರಿಲೀಸ್ ಅವರು ಉಪೇಂದ್ರ ಅವ್ರು ಮಾಡಿ ಆವಾಗ ಇನ್ನೊಂಚೂರು ಬಲ್ಕ್ ಇದ್ದೆ. ಅವ್ರು ಡೈರೆಕ್ಟರ್ ಇಲ್ಲ ನನಗೆ ಈ ಕ್ಯಾರೆಕ್ಟರ್ಗೆ ಹಿಂಗೆ ಬೇಡ, ಬಲ್ಕ್ ಬೇಡ, ಒಂದು ಸ್ಟಿಫ್ ಬಾಡಿ ಬೇಡ, ನನಗೆ ಒಂಥರ ಲೂಸ್, ಸ್ವಲ್ಪ ಲೀನ್ ಬೇಕು, ನ್ಯಾಚುರಲ್ ಇದ್ರ ಥರ ಅನಿಸ್ಬೇಕು, ಸ್ವಲ್ಪ ಫ್ಲೋಟಿಂಗ್ ಇದು ಅನಿಸ್ಬೇಕು, ಅವ್ರದ್ದೇನೋ ಒಂದು ವಿಷನ್ನು. ಸೊ ಆ ವಿಷನ್ನು ಅದ್ರ ಜೊತೆ ಆವಾಗ ನಾನು ಗಡ್ಡ ಕೂದಲೆಲ್ಲ ಇಷ್ಟುದ್ದ ಬಿಟ್ಟವನಲ್ಲ. ಸೊ ಅವ್ರು ಇಲ್ಲ, ಈ ಕ್ಯಾರೆಕ್ಟ್ರ್ ಅದಕ್ಕೆ ಹೇಳಿದ್ದು, ಆ ಕ್ಯಾರೆಕ್ಟ್ರಿಗೆ ಆ ಗಡ್ಡ ಕೂದಲು ಹಿಂಗೆ ಬೇಕು. ಅಂದರೆ ನಾರ್ಮಲಿ ಇವಾಗ ಟ್ರೆಂಡ್ ಇದೆ ಗಡ್ಡ ಕೂದಲು ಬಿಟ್ಟು ಇದು ಮಾಡೋದು, ಅಲ್ಲಿ ಕ್ಯಾರೆಕ್ಟ್ರೇ ಕೇಳ್ತು. ಎಷ್ಟು ದಿವಸ ಬೆಳೆಸಿದ್ದೀರಾ? ಅದೇ ನನಗೆ ಆಲ್ಮೋಸ್ಟು ನಾವು ನಾರ್ಮಲ್ ಮೀಡಿಯಮ್ ಇದರಿಂದ 6 ಮಂತ್ಸ್ ಜಿಮ್ ಮಾಡಿದೆಲ್ಲ ಮಾಡಿದ್ದೆ. ಅದಾದಮೇಲೆ ಆಲ್ಮೋಸ್ಟ್ ಒಂದು 6 ಮಂತ್ಸ್, 1 ಇಯರ್, ಆಲ್ಮೋಸ್ಟ್ 1 ಇಯರ್. ಟೀಮ್ ಯಾರು ಪರಿಚಯ ಮಾಡಿಕೊಡಿ. ಎಲ್ಲಿಗೆ ಪಯಣ, ಯಾವುದೇ ದಾರಿ. ಡೈರೆಕ್ಟ್ರು ಬಂದ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಕಿರಣ್ ಸೂರ್ಯ ಅಂತ. ಕಿರಣ್ ಸೂರ್ಯ, ಹೀರೋಯಿನ್ ಅವರು ಸ್ಫೂರ್ತಿ ಉಡಿಮನೆ ಅಂತ ಚಿಕ್ಕಮಗಳೂರವರು. ಆಮೇಲೆ ಇನ್ನೊಬ್ರು ವಿಜಯಶ್ರೀ ಕಲಬುರ್ಗಿ ಅಂತ. ಆಮೇಲೆ ಇನ್ನೊಂದು ಪ್ರದೀಪ್ ಅಂತ ಮಾಡಿದ್ದಾರೆ, ಶೋಭನ್ ಅಂತ ಮಾಡಿದ್ದಾರೆ. ಮ್ಯೂಸಿಕ್ ಕ್ಯಾರೆಕ್ಟರ್ಸ್ ಕಮ್ಮಿ, ಬಟ್ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ಮ್ಯೂಸಿಕ್ ಇವರು ಪ್ರಣವ್ ರಾವ್ ಅಂತ, ತುಂಬ ನಮ್ಮೂರ ಕಡೆ ಅವನೇ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಮ್ಯೂಸಿಕ್. ಎಷ್ಟು ಸಾಂಗ್ಸ್ ಬರುತ್ತೆ? ಸಾಂಗ್ಸ್ 2, ಅಂದರೆ ಬಿಟ್ ಸಾಂಗ್ಸ್ ಇನ್ನು 2 ಇದೆ, ಟೋಟಲ್ 4. ಮೇನ್ ಸಾಂಗ್ಸ್ 2 ಬರುತ್ತೆ. ಕ್ಯಾಮ್ರಾಮನ್ ಬಂದ್ಬಿಟ್ಟು ಇವರು ಗೌತಮ್, ನವೀನ್ ಸುವರ್ಣ ಅವರು, ಮತ್ತು ಸುಂದರ ಸುವರ್ಣ ಅವ್ರ ತಮ್ಮ ನವೀನ್ ಸುವರ್ಣ, ಆ್ಯಂಡ್ DOP ಸತ್ಯ ಅವ್ರು ಮಾಡಿದ್ದಾರೆ. 3 ಜನ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್. ಶೂಟ್ ಮಾಡಿರೋದೆಲ್ಲ ಕೊಪ್ಪ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಆ್ಯಂಡ್ ಕೂರ್ಗ್, ಎಲ್ಲ ಮಲೆನಾಡು ಕಡೆ. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಸರ್ ಒಟ್ಟು? 108 ಡೇಸ್ ಶೂಟ್ ಆಗಿದೆ. ಓ, ಆ್ಯಕ್ಷನ್ ಇದೆಯಾ, ಫೈಟ್ ಇದೆಯಾ? ಫೈಟ್ ಅಂದರೆ ಒಂದು ಪ್ರಾಪರ್ ಫೈಟ್ ಅಂತಲ್ಲ, ಒಂದು ಕ್ಯಾರೆಕ್ಟರ್ ಇದರಲ್ಲೂ ಒಂದು ಫೈಟ್ ಸೀಕ್ವೆನ್ಸ್ ಇದೆ. ಬಿಟ್ಟರೆ ಸಾಂಗ್ಸ್ 2 ಸಾಂಗ್ಸ್, 2 ಬಿಟ್ ಸಾಂಗ್. ಓಕೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ ಚಿತ್ರದ ಮೂಲಕ ಮತ್ತೆ ನಮ್ಮ ಅಭಿಯವರು ಬೆಳ್ಳಿತೆರೆಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ, ಆಶೀರ್ವಾದ ಕಾಶಿ ಸರ್ ಮೇಲೆ ಹೇಗಿದೆಯೋ ಅವ್ರ ಕುಟುಂಬಕ್ಕೂ ಹಾಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ನೀವೇನಾದರೂ ಈ ಸಿನಿಮಾ ಬಗ್ಗೆ ನಿಮ್ಮ ಇಷ್ಟಪಡೋರಿಗೆ, ನಿಮ್ಮ ತಂದೆಯವರ ಅಭಿಮಾನಿಗಳಿಗೆ ಹೇಳೋಗಿದ್ರೆ ಏನು ಹೇಳ್ತೀರಾ ಅದೇ ಸರ್? ಅಲ್ಲ, ನಾನು ಆಡಿಯನ್ಸಿಗೆ ಕೇಳೋದು ಇಷ್ಟೇ, ಅಂದರೆ ಇಷ್ಟು ದಿವಸ ನಮ್ಮ ತಂದೆ ಮೇಲೆ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಅಂತ ತೋರಿಸ್ದಂಗೆ ನನ್ನ ಮೇಲೂ ತೋರಿಸಿ ಸಿನಿಮಾ ನೋಡಿ ಚೆನ್ನಾಗಿ ಮಾಡಿದರೆ ಬೆನ್ನು ತಟ್ಟಿ, ಚೆನ್ನಾಗಿ ಮಾಡಿಲ್ಲ ಅಂದರೆ ತಿದ್ದುಗೋ ಅಂತ ಹೇಳಿ ತಿದ್ದುಕೊಂತೀನಿ. ಯಾಕಂದರೆ ಸಿನಿಮಾ ಬಿಟ್ಟು ನನಗೆ ಇನ್ನೇನೂ ಗೊತ್ತಿಲ್ಲ. ಮತ್ತೆ ಸಿನಿಮಾ ಮಾಡ್ತೀನಿ, ತಿದ್ದುಕೊಂತೀನಿ, ಅವ್ರ ಮುಂದೆ ನಿಂತ್ಕೊತೀನಿ. ಸೊ ನನಗಂತೂ ಎಲ್ಲೂ ಒಂದು ಔಟ್ ಆಫ್ ಪ್ಲೇಸ್ ಅನ್ನೋದಾಗಲಿ ಅಥವಾ ಯಾರೋ ಹೊಸಬ್ರ ಜೊತೆ ನಾನು ಮಾತಾಡ್ತಿದ್ದೀನಿ ಅಂತಾಗಲಿ ಅಂತ ಅನಿಸಲಿಲ್ಲ. ಐ ವಾಸ್ ವೆರಿ ಕಂಫರ್ಟಬಲ್. ಆ್ಯಂಡ್ ತುಂಬ ನಾನು ನಿಮ್ಮ ಒಂದು ಲೈಫ್ ಬಗ್ಗೆನೂ, ತಂದೆಯವ್ರ ಜೀವನದ ಜೊತೆಗೆ ನಿಮ್ಮ ಜೀವನದ ಬಗ್ಗೆನೂ ತುಂಬ ತಿಳ್ಕೊಂಡೆ ನಾನು. ಸೊ ನಿಮಗೆ ಅನ್ನಿಸ್ತು ನನ್ನ ಜೊತೆ ಮಾತಾಡಿದ್ದು? ಅದು ಓವರ್ ಆಲ್ ಅಪ್ಪ ನಮ್ಮನ್ನು ಬೆಳೆಸಿರೋ ರೀತಿ ಹಾಗೆ. ನನ್ನ ವೇವ್ ಲೆಂತ್ ಯಾರು ಇದ್ರು ಅಂತ ಹೇಳಿದ್ರೆ ಹಿಂಗೆ ಬೇಗ ಕನೆಕ್ಟ್ ಆಗಿಬಿಡ್ತೀನಿ. ಬಟ್ ಮಾತು ಕಮ್ಮಿನೇ, ನಂದಾಗಲಿ ಅಪ್ಪಂದಾಗಲಿ ಮಾತು ಕಮ್ಮಿ. ಬಟ್ ಒಂಚೂರು ಹಿಂಗೆ ಕನೆಕ್ಟ್ ಆಯಿತು ಅಂದರೆ ಆಮೇಲೆ ಮಾತು ತುಂಬ ಇದಾಗುತ್ತೆ. ಆ್ಯಂಡ್ ಎಲ್ಲೂ ನನಗೆ ಇಂಟರ್ವ್ಯೂ ಅಂದ ತಕ್ಷಣ ಒಂಚೂರು ನಾವು ಇದಾಗ್ತೀವೋ, ಹಿಂಗೆ ಹೇಳ್ಬೇಕು, ಹಂಗೆ ಹೇಳ್ಬೇಕು. ನಂಗೆ ಅದು ಇಂಟರ್ವ್ಯೂ ಥರ ಅನಿಸ್ಲಿಲ್ಲ. ನೀವು ಹಿಂಗೆ ಎಷ್ಟೋ ಅಷ್ಟೇ, ನಿಮಗೆ ನನ್ನ ಮುಖ ಪರಿಚಯ ಇದೆ, ನನಗೆ ನಿಮ್ಮ ಮುಖ ಪರಿಚಯ ಇದೆ. ಬಟ್ ಪರ್ಸನಲ್ ನಾವು ಮೀಟ್ ಆಗಿ ಹಲೋ ಅಷ್ಟೇ. ಸೊ ಅದು ಎಕ್ಸ್ಟೆಂಡೆಡ್ ವರ್ಷನ್ ಮಾತಾಡ್ತಿದ್ದೀವಿ ಸುಮ್ಮನೆ ಹಿಂಗೆ ಅನ್ನೋ ಥರ ಫೀಲ್ ಅಷ್ಟೇ. ಬಿಟ್ಟರೆ ಅಷ್ಟು ಇಂಟರ್ವ್ಯೂ ಅನ್ನೋ ಇದಿಲ್ಲದೆ ಸುಮ್ಮನೆ ಮಾತು ಥರ ಆಯಿತು. ಇದು ತುಂಬ ಫ್ರೀ ಆ್ಯಂಡ್ ನಾರ್ಮಲಿ ನನಗೆ ಬಾಜಿ ಟೈಮೆಲ್ಲ ಇದಿರೋದು ಇಂಟರ್ವ್ಯೂ ಇದೆಲ್ಲ ಅಂದಾಗ. ಯಾಕಂದರೆ ನಾವು ಆರ್ಟಿಸ್ಟ್ಗಳಾಗಿ ಫಸ್ಟ್ ಟೈಮು ಒಬ್ಬರು ಇಂಟರ್ವ್ಯೂ ಇದು ಕೊಟ್ಟಾಗ ಅಥವಾ ಯಾರ ಎದುರುಗಡೆ ಇದಾದಾಗ ಮಾತು ಹೆಂಗೆ ಆಡಬೇಕು, ಇದಾಡಬೇಕು. ನಾನು ಅಷ್ಟು ದೊಡ್ಡ ಮಾತುಗಾರ ಅಲ್ಲ. ನನಗೆ ಏನಾರ ಒಂದು ಇದನ್ನು ಕೊಟ್ಬಿಟ್ಟು ಮಾತಾಡಿ ಅಂದರೆ ಮಾತಾಡೋದಕ್ಕಾಗಲ್ಲ. ನನ್ನನ್ನು ಈ ಥರ ಯಾರು ಚೆನ್ನಾಗಿ ಕೆದಕಿದ್ರೆ ಏನೋ ಒಂಚೂರು ಮಾತಾಡ್ತೀನಿ ಅಷ್ಟೇ.
ಆ ಕೆತ್ಕೋ ಇದನ್ನು ನೀವು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಇದಾಗಿ ಮಾಡಿದ್ರಿ. ಸೊ ಅಷ್ಟು ಮಾತಾಡಿದ್ದೀನಿ ಅಷ್ಟೇ, ಬಿಟ್ಟರೆ ಎಲ್ಲ ನಿಮ್ಮ ಸೈಡ್ ಆಗಿರೋಂಥ ಇದು ನಿಮ್ಮಲ್ಲಿ ಒಳ್ಳೆ ವಿಷಯಗಳಿದೆ. ಇಲ್ಲ ಥ್ಯಾಂಕ್ ಯು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ತುಂಬ ಜನ ನಿಮ್ಮ ತಂದೆಯವರ ಅಭಿಮಾನಿಗಳು ನಿಮ್ಮ ಕುಟುಂಬದ ಬಗ್ಗೆ ನನಗೆ ಸಂದರ್ಶನ ಮಾಡೋದಕ್ಕೆ ಹೇಳ್ತಾ ಇದ್ರು. ಇವಾಗ ಕಾಲ ಕೂಡ ಬಂತು. ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಭಿ ಅವರೇ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಅಭಿಮನ್ಯು ಕಾಶಿನಾಥ್ ಅವರ 101 ನೆನಪು. ಕಾಶಿನಾಥ್ ಅವರ 101 ನೆನಪು. ಅವರ ಎಲ್ಲಿಗೆ ಪಯಣ ಯಾವುದೋ ದಾರಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಆ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೀತಿ ಅಪ್ಪಿಗೆ ಇರಲಿ ಅಂತ ನಾನು ಕೂಡ ಅವರ ತಂಡದ ಒಬ್ಬ ಸದಸ್ಯನಾಗಿ ನಿಮ್ಮಲ್ಲಿ ಕೇಳಿಕೊಂಡು ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರ ಕುಟುಂಬವನ್ನು ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರಣಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.